ಡಿವೈನ್ ಲೈಟ್ 111 ಕನ್ನಡಗೆ ಸ್ವಾಗತ ಸುಸ್ವಾಗತ. ತಮ್ಮೆಲ್ರಿಗೂ ಇವತ್ತಿನ ಮೆಸೇಜ್ ಏನಂತ ಹೇಳಿದ್ರೆ, ನಿಮ್ಮ ಸುತ್ತಮುತ್ತ ಇರುವ ಜನರು ನಿಮ್ಮ ಬಗ್ಗೆ ಯಾವ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ ತಿಳ್ಕೊಳ್ಳೋಣ ಟ್ಯಾರೋ ಮೂಲಕ. ಬನ್ನಿ. Eight of Cups. First pile, second pile. First pile rose, second pile ಗೋಲ್ಡನ್ ಲೀಫ್. ಈ ಎರಡು ಪೈಲಲ್ಲಿ ನಿಮಗೆ ಯಾವುದು ಅಟ್ರಾಕ್ಟ್ ಆಗುತ್ತೆ ಆ ಪೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ರೀಡಿಂಗ್ ಶುರು ಮಾಡೋಣ. ಈ ಫಸ್ಟ್ ಪೈಲ್ ಈ ರೋಸ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ಈ ರೀಡಿಂಗ್ ನಿಮ್ಮದು ಏನಿದೆ ಮೆಸೇಜ್ ನೋಡೋಣ. ಡಿವೈನ್ ಯೂನಿವರ್ಸ್ ಕಡೆಯಿಂದ. ದ ಎಂಪ್ರೆಸ್, ಏಟ್ ಆಫ್ ವಾಂಡ್ಸ್, ಕಿಂಗ್ ಆಫ್ ಕಪ್ಸ್, ಫೋರ್ ಆಫ್ ವಾಂಡ್ಸ್, ಕಿಂಗ್ ಆಫ್ ವಾಂಡ್ಸ್, the sun card, two of swords, strength card. ನಿಮ್ಮ ಸುತ್ತಮುತ್ತ ಇರೋಂಥ ಜನರಿಗೆ ನಿಮ್ಮ ಬಗ್ಗೆ ಯಾವ ಅಭಿಪ್ರಾಯ ಇದೆ, ಡಿವೈನ್ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂದರೆ, ಇವ್ರಿಗೆ ಎಷ್ಟು ಸ್ಟ್ರೆಂತ್ ಇದೆ, ಇವ್ರಿಗೆ ಹೇಗೆ ಇವ್ರ ಜೀವನದಲ್ಲಿ ಒಬ್ಬ ಲೀಡರ್ ಥರ, ಒಬ್ಬ ಪ್ರಮುಖ ವ್ಯಕ್ತಿ ಹಾಗೆ ಹೇಗೆ ಇವರು ಆ ಪವರ್ ಹೆಂಗೆ ಸಿಗುತ್ತೆ ಇವ್ರಿಗೆ, ಹೆಂಗೆ ಇವರು ಏನೇ ಮಾಡಿದ್ರು ಅವರ ಜೀವನದಲ್ಲಿ ಅವರ ಫ್ಯಾಮಿಲಿಲಿ ಎಲ್ಲನೂ ಹೇಗೆ ಬ್ಯಾಲೆನ್ಸ್ ಸಿಗುತ್ತೆ, ಹೆಂಗೆ ಇವ್ರಿಗೆ ಟ್ರಾನ್ಸ್ಫರ್ಮೇಷನ್ ಸಿಗ್ತಿದೆ, ಎಷ್ಟೇ ಕಷ್ಟ ಇದ್ರೂ ಒಂದು ದಾರಿ, ಜೀವನದ ದಾರಿ ಗೊತ್ತಿಲ್ಲದೇನೆ ಹೇಗೆ ಇವರು ಹೋರಾಟ ಮಾಡಿ ಒಂದು ಎಂಪ್ರೆಸ್ ಆಗಿ ಹೆಂಗೆ ಇವರು ಹೇಗೆ ಇವ್ರಿಗೆ ಒಂದು ಖುಷಿ ಸಿಗುತ್ತೆ, ಹೇಗೆ ಇವ್ರಿಗೆ ಒಂದು ಪವರ್ ಸಿಗುತ್ತೆ, ಹೇಗೆ ಇವ್ರಿಗೆ ಸ್ಟ್ರೆಂತ್ ಸಿಗುತ್ತೆ, ಏನು ಇಲ್ಲದೆ ಇರೋ ಕಡೆನೂ ಅವ್ರಿಗೆ ಅವರು ಇನ್ಫಿನಿಟಿನ ಕಂಡ್ಕೊಳ್ತಾರೆ, ಹೆಂಗೆ ಅವ್ರಿಗೆ ಇದೆಲ್ಲ ಬರುತ್ತೆ, ನಿಮ್ಮಲ್ಲಿರೋ ಕಾನ್ಫಿಡೆಂಟ್ನ ನೋಡ್ತಾರೆ, ನಿಮ್ಮಲ್ಲಿರೋ ಖುಷಿನ ನೋಡ್ತಾರೆ, ನಿಮ್ಮಲ್ಲಿರೋ ಲೀಡರ್ಶಿಪ್ ಕ್ವಾಲಿಟಿನ ಗಮನಿಸ್ತಾರೆ ನಿಮ್ಮ ಸುತ್ತಮುತ್ತ ಇರೋ ಜನಗಳು, ನಿಮ್ಮ ಡ್ರೆಸ್ ಸೆನ್ಸ್ನ ಗಮನಿಸ್ತಾರೆ, ಏನು ಒಳ್ಳೊಳ್ಳೆ ಡ್ರೆಸ್ ಹಾಕ್ತಾರಪ್ಪ, ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಥರ ನಿಮ್ಮನ್ನು ಅವರು ನೋಡ್ತಾರೆ. ಇವ್ರಿಗೆ ಹೆಂಗೆ ಎಷ್ಟೇ ಕಷ್ಟದಲ್ಲಿದ್ರು, ನೋವಲ್ಲಿದ್ರು, ದುಃಖದಲ್ಲಿದ್ರು ಅದನ್ನು ಮತ್ತೆ ಬ್ಯಾಲೆನ್ಸ್ಗೆ ಹೆಂಗೆ ಬಂದ್ಬಿಡ್ತಾರೆ, ಹೇಗೆ ಅವರು ಪವರ್ಗೆ ಬರ್ತಾರೆ, ಒಂದು ಸನ್ಫ್ಲವರ್ ಆಗಿ ನಿಮ್ಮನ್ನು ನೋಡ್ತಾರೆ,
ಒಂದು ನಿಮ್ಮಲ್ಲಿರೋ ಲೀಡರ್ಶಿಪ್ ಕ್ವಾಲಿಟಿನ ನೋಡ್ತಾರೆ, ನಿಮ್ಮಲ್ಲಿರೋ ಸಂತೋಷನ, ಸೆಲೆಬ್ರೇಷನ್ನ ನೋಡ್ತಾರೆ. ಅದನ್ನು ಹೆಂಗಾದರೂ ಮಾಡಿ ಎಷ್ಟೇ ಕ್ಷುದ್ರವಾಗಿದ್ರೂ ನಿಮ್ಮ ಸಿಚುವೇಶನ್ನು ತುಂಬ ಹೀನಾಯವಾಗಿದ್ರೂ ನಿಮ್ಮ ಸಿಚುವೇಶನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಬಿಡ್ತೀರ. ಅದನ್ನು ಅವರು ಗಮನಿಸ್ತಾರೆ. ನಿಮ್ಮ ಸುತ್ತಮುತ್ತ ಇರೋ ಜನಗಳು ನಿಮ್ಮ ಸ್ಟ್ರೆಂತನ್ನ, ನಿಮ್ಮ ಸ್ಟ್ರೆಂತಲ್ಲಿರೋ ಆ ಇನ್ಫಿನಿಟಿನ, ಆ ಬ್ರೈಟ್ನೆಸ್ನ, ಆ ಸೌಮ್ಯತೆನ, ಆ ಗಾಂಭೀರ್ಯನ ಅವರು ನೋಡ್ತಾರೆ. ನಿಮ್ಮನ್ನ ಒಬ್ಬ ಪವರ್ಫುಲ್ ವ್ಯಕ್ತಿಯಾಗಿ, ಎಂಥದೇ ಸಿಚುವೇಶನ್ ಇದ್ರೂ ಅದನ್ನು ಬ್ಯಾಲೆನ್ಸಿಂಗ್ ಆಗಿ ತರುವಂಥ ವ್ಯಕ್ತಿಯಾಗಿ, ಒಂದು ಒಳ್ಳೆ ಹ್ಯೂಮನ್ ಬೀಯಿಂಗ್ ಹಾಗೆ ಒಬ್ಬ ಸುಂದರವಾದ ಒಬ್ಬ ಅಟ್ರಾಕ್ಟಿವ್ ಪರ್ಸನ್ ಆಗಿ ನಿಮ್ಮನ್ನ ಅವರು ಗಮನಿಸ್ತಾರೆ. ಅವ್ರು ನಿಮ್ಮನ್ನ ಈ ಥರ ನಿಮ್ಮ ಬಗ್ಗೆ ಅವರ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಯಾರು ಈ ಫ್ಲವರ್ನ ಸೆಲೆಕ್ಟ್ ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗ್. ಯಾರು ಈ ಗೋಲ್ಡನ್ ಲೀಫ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಡಿವೈನ್ ಯೂನಿವರ್ಸ್ ಕಡೆಯಿಂದ ನಿಮ್ಮ ಸುತ್ತಮುತ್ತ ಇರೋವಂಥ ಜನಗಳು ನಿಮ್ಮ ಬಗ್ಗೆ ಯಾವ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ನೋಡೋಣ ಟ್ಯಾರೋ ಕಾರ್ಡ್ ಮೂಲಕ. ದ ಹ್ಯಾಂಡ್ ಮ್ಯಾನ್, ನೈನ್ ಆಫ್ ವಾಂಡ್ಸ್, ದ ಲವರ್, ಟೂ ಆಫ್ ವಾಂಡ್ಸ್, Queen of Pentacles, the Magician, Five of Wands, Knight of Wands. ನಿಮ್ಮ ಸುತ್ತಮುತ್ತ ಇರುವಂಥ ಜನಗಳು ನಿಮ್ಮ ಬಗ್ಗೆ ಏನಂತ ಅಭಿಪ್ರಾಯ ಇಟ್ಟಿದ್ದಾರೆ ಅಂದರೆ, ನೀವು ಮರುಭೂಮಿಲಿ ನೀರು ಹುಡುಕ್ತಾ ಇದ್ದೀರಾ, ನೀವು ಹಣಕ್ಕಾಗಿ ತುಂಬ ಚಿಂತಿಸ್ತಾ ಇರೋ ಅಂಥ ವ್ಯಕ್ತಿ. ಒಳ್ಳೆ ಪೊಸಿಷನಲ್ಲಿ ಇದ್ರು ಇವ್ರಿಗೆ ಏನಕ್ಕೆ ಅಪ್ಪ ದುಡ್ಡಿಗೆ ಬರ, ಇವ್ರ ಹತ್ರ ಎಲ್ಲ ಇದೆ, ಆದರೆ ಇವ್ರ ಕೈಲಿ ಏನು ಮಾಡೋಕ್ಕಾಗಲ್ಲ. ಯಾವಾಗಲೂ ಇವರು ಒಂದು ಉಲ್ಟಾ, ಒಂದು ಏತಿ ಅಂದರೆ ಪ್ರೇತಿ ಅನ್ನುವಂಥ ಜನ. ಯಾವಾಗಲೂ ಒಂದು ಹೋರಾಟ, ಒಂದು ಜಗಳ ಮಾಡುವಂಥ ವ್ಯಕ್ತಿಗಳು. ಒಂದು ತಮಗೆ ತಾವೇ ಒಂದು ಬೇಲಿ ಹಾಕೊಂಡು ಚಿಂತನೆ ಮಾಡ್ತಾ ಇರುವಂಥ ವ್ಯಕ್ತಿಗಳು. ಒಳ್ಳೆ ಕನ್ಫ್ಯೂಷನಲ್ಲಿರುವಂಥ ವ್ಯಕ್ತಿಗಳು. ಯಾವುದು ನಾನು ಏನನ್ನ ಹಿಡೀಲಿ, ಯಾವ ದಾರಿನ ಹಿಡೀಲಿ, ಏನನ್ನ ನಾನು ಚಾಯ್ಸ್ ಮಾಡಲಿ ಅನ್ನೋ ಕನ್ಫ್ಯೂಷನ್ ವ್ಯಕ್ತಿ. ಯಾವಾಗಲೂ ಸ್ಯಾಡ್ನೆಸ್ ಇರುವಂಥ ವ್ಯಕ್ತಿಗಳು. ಒಂದು ಪ್ರೀತಿಯಲ್ಲೂ ಕೂಡ ಒಂದು ಬ್ಯಾಲೆನ್ಸ್ ತರೋಕ್ಕಾಗದೆ ಮರುಭೂಮಿಲೂ ನೀರನ್ನ ಹುಡ್ಕೋ ಅಂಥ ವ್ಯಕ್ತಿಗಳು ಇವರು ಅನ್ನೋ ಅಭಿಪ್ರಾಯ ನಿಮ್ಮ ಸುತ್ತಮುತ್ತ ಇರೋವಂಥ ಜನಗಳಿಗೆ
ಜನಗಳು ಹೀಗೆ ನಿಮ್ಮನ್ನು ಅಭಿಪ್ರಾಯಿಸ್ತಾರೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.